ಕೋಲಾರದ ಕೊಂಡರಾಜನಹಳ್ಳಿ ಗೇಟ್ ಬಳಿ ಸರಣಿ ಅಪಘಾತ ಆಗಿದೆ. ಲಾರಿ, ಖಾಸಗಿ ಬಸ್ ಮತ್ತು ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆಯುತ್ತೆ. ಬಸ್ನ ಹಿಂದೆ ಬರ್ತಾ ಇದ್ದ ಎರಡು ಕಾರುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಿವೆ. ಅದೃಷ್ಟವಶಾತ್ ಈ ಒಂದು ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸರಣಿ ಅಪಘಾತ ಸಂಭವಿಸಿದೆ ಅಂತ. ಕೋಲಾರದ ಕೊಂಡರಾಜನಹಳ್ಳಿ ಬಳಿ ಆಗಿರುವಂತಹ ಘಟನೆ ಇದು. ಲಾರಿ, ಖಾಸಗಿ ಬಸ್ ಮತ್ತು ಕಾರುಗಳ ನಡುವೆ ಸರಣಿ ಆಕ್ಸಿಡೆಂಟ್. ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ಲಾರಿಗೆ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆಯುತ್ತೆ. ಇನ್ನು ಬಸ್ನ ಹಿಂದೆ ಬರ್ತಾ ಇದ್ದಂತಹ ಎರಡೂ ಕಾರುಗಳು ಕೂಡ ಕಂಟ್ರೋಲ್ಗೆ ಸಿಗದೆ ಆ ಬಸ್ಗೆ ಡಿಕ್ಕಿ ಹೊಡೆದಿವೆ. ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಯಾರಿಗೂ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಕೆಲ ಕಾಲ ಸಂಚಾರದಲ್ಲೂ ಕೂಡ ಅಲ್ಲಿ ವ್ಯತ್ಯಯ ಉಂಟಾಯಿತು. ಕಸ ತುಂಬಿಸ್ತಾ ಇದ್ದ ಟ್ರ್ಯಾಕ್ಟರ್ಗೆ ಬಿಎಂಟಿಸಿ ಬಸ್ ಗುದ್ದಿದೆ. ಅಪಘಾತದಿಂದ ಬಿಎಂಟಿಸಿ ಬಸ್ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿದೆ. ಕಾವೇರಿ ಥಿಯೇಟರ್ ಜಂಕ್ಷನ್ನಲ್ಲಿ ಆಗಿರುವಂತಹ ಘಟನೆ ಇದು. ಯಲಹಂಕದಿಂದ ಮೆಜೆಸ್ಟಿಕ್ಗೆ ಬಿಎಂಟಿಸಿ ಬಸ್ ಬರ್ತಾ ಇತ್ತು. ದಟ್ಟವಾದ ಮಂಜಿನಲ್ಲಿ ಕಸ ತುಂಬಿಸ್ಕೊಳ್ತಾ ಇದ್ದ ಟ್ರ್ಯಾಕ್ಟರ್ ಇದನ್ನು ನೋಡದೆ ರಭಸವಾಗಿ ಬಂದು ಟ್ರ್ಯಾಕ್ಟರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಇನ್ನು ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಆದರೆ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಸ್ಥಳದಿಂದ ಈಗಾಗಲೇ ಬಸ್ಸನ್ನು ತೆರವುಗೊಳಿಸಿದ್ದಾರೆ ಸದಾಶಿವನಗರ ಪೊಲೀಸರು. ಅಪಘಾತ ನಡೆದಂತಹ ಸ್ಥಳದ ದೃಶ್ಯ, ಮತ್ತೊಂದು ಕಡೆ ಬಸ್ನ ಕಂಡೀಷನ್ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮುಂಭಾಗ ಜಖಮಾಗಿದೆ. ಚಾಲಕನಿಗೆ ಇದರಿಂದ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕಸ ತುಂಬಿಸ್ತಾ ಇತ್ತು ಟ್ರ್ಯಾಕ್ಟರ್, ಆದರೆ ಅದು ಕಂಡಿಲ್ಲ. ದಟ್ಟವಾದ ಮಂಜು ಆವರಿಸಿತ್ತು. ಹಾಗಾಗಿ ಚಾಲಕನ ನಿಯಂತ್ರಣ ತಪ್ಪಿ ಆ ಒಂದು ಟ್ರ್ಯಾಕ್ಟರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಖೈದಿಗಳಿಗೆ ಪೇಸ್ಟ್ ರೂಪದಲ್ಲಿ ಗಾಂಜಾ ಸರಬರಾಜು. ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಗಾಂಜಾ ಘಾಟು ಜೋರಾಗಿದೆ. ಆಕಾಶ್ ಎಂಬ ಖೈದಿಗೆ ಗಾಂಜಾ ಪೇಸ್ಟ್ ಸರಬರಾಜಾಗಿದೆ. ಕೆಎಸ್ಐಎಸ್ಎಫ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದಲೇ ಪೂರೈಕೆಯಾಗಿರುವಂತಹ ಆರೋಪ. ಬೆಲ್ಟ್ನಲ್ಲಿ 6 ಗಾಂಜಾ ಪೇಸ್ಟ್ ಅನ್ನ ಹಾಕಿದ್ರು. ಆ ಪ್ಯಾಕೆಟ್ ಅನ್ನ ಪತ್ತೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಗಾಂಜಾವನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪದೇ ಪದೇ ಹೇಳ್ತಿದ್ದಾರೆ. ಆದರೆ ಕಾರಾಗೃಹದಲ್ಲೇ ಗಾಂಜಾ ಘಾಟು ಜೋರಾಗಿ ನಡೀತಾ ಇದೆ, ಸಪ್ಲೈ ಆಗ್ತಾ ಇದೆ.